ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಯೆರೆಮೀಯ 15ನೇ ಅಧ್ಯಾಯ 20ನೇ ವಚನ. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 20ನೇ ವಚನ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯ 15ನೇ ಅಧ್ಯಾಯ ಇದು ನೇರವಾಗಿ ಯೆರೆಮೀಯನಿಗೂ ದೇವರಿಗೂ ನಡುವಿನ ಸಂಭಾಷಣೆಗಳನ್ನ ತೋರ್ಪಡಿಸುವಂತ ಒಂದು ಅಧ್ಯಾಯ. ದೇವರು ಯೆರೂಸಲೇಮಿಗೂ ಯಹೂದ್ಯರಿಗೂ ಸಂಭವಿಸಲಿಕ್ಕಿರುವ ಬಹಳ ವಿಷಾದನೀಯ ಸಂಗತಿಗಳನ್ನು, ಅವರಿಗೆ ಎದುರಾಗತಕ್ಕ ಅನೇಕ ಕಷ್ಟಗಳನ್ನು ದೇವರು ಪ್ರಕಟಪಡಿಸ್ತಾನೆ. ದೇವರು ಯೆರೂಸಲೇಮಿನವರು ಮತ್ತು ಯಹೂದ್ಯರಿಗೆ ವಿರುದ್ಧವಾಗಿ ದೇವರು ಇಲ್ಲಿ ನಿಲ್ತಾನೆ. ಅವರಿಗೆ ದೇವರು ವಿಮುಖನಾಗಿದ್ದಾನೆ. ಯಾವುದೇ ವಿಜ್ಞಾಪನೆಯನ್ನು ಅಂಗೀಕರಿಸಲಿಕ್ಕೆ ದೇವರು ಸಿದ್ಧನಿಲ್ಲ. ಆದರೆ ದೇವರ ದಯೆಯು ಪ್ರವಾದಿಯಾದ ಯೆರೆಮೀಯನಿಗೆ ಮಾತ್ರ ದೊರಕುವಂತ ವಿಚಾರವನ್ನ ದೇವರು ಇಲ್ಲಿ ತಿಳಿಪಡಿಸ್ತಾನೆ. ಹಾಗಾಗಿ ಇಲ್ಲಿ ಬರೆಯಲ್ಪಟ್ಟಂತ ಮಾತುಗಳು ನಿಜವಾಗಲೂ ಬಹು ವಿಶೇಷವಾದದ್ದು, ಅಥವಾ ಆಶ್ಚರ್ಯ ಹುಟ್ಟಿಸುವಂಥದ್ದು, ಅಥವಾ ನಮ್ಮ ಮನಸ್ಸಿಗೆ ಅನೇಕ ಪ್ರಶ್ನೆಗಳನ್ನ ತರುವಂತ ವಿಷಯಗಳಾಗಿದೆ. ಅದರಲ್ಲೂ ವಿಶೇಷವಾಗಿ ಯೆರೆಮೀಯ 15ನೇ ಅಧ್ಯಾಯದ 19ರಿಂದ 21 ವಚನಗಳನ್ನ, 19, 20, 21 ಅಧ್ಯಾಯದ ಕೊನೆಯ 3 ವಚನಗಳನ್ನ ನಾವು ಗಮನಿಸಿದ್ರೆ, ದೇವರು ಯೆರೆಮೀಯನಿಗೆ ಹೇಳಿದ ಪ್ರತಿಯೊಂದು ಮಾತು ಹೇಗೆ ಯೇಸು ಕ್ರಿಸ್ತನಿಗೆ ಅನ್ವಯವಾಗ್ತದೆ ಎಂಬುದನ್ನ ನಾವು ಸ್ಪಷ್ಟವಾಗಿ ಗ್ರಹಿಸಲಿಕ್ಕೆ ಸಾಧ್ಯ. ಇಲ್ಲಿ ಈ ಭಾಗದಲ್ಲಿ ಮೊದಲ 9 ವಚನಗಳಲ್ಲಿ ದೇವರು ಹೇಗೆ ಅವರನ್ನ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಅಥವಾ ಶತ್ರುಗಳ ಕೈಗೆ ತೂರಿ ಬಿಡ್ತಾನೆ ಅನ್ನುವಂತ ಮಾತು ಕೊಡಲ್ಪಟ್ಟದೆ. ಕಾರಣ, ದೇವಜನರ ಪಾಪ ದೇವರನ್ನ ವಿಪರೀತವಾಗಿ ನೋಯಿಸಿದೆ. ದೇವರು ಇಲ್ಲಿ 2 ವಿಶೇಷ ಪ್ರವಾದಿಗಳ ಹೆಸರನ್ನ ದೇವರಲ್ಲಿ ಉಲ್ಲೇಖಿಸ್ತಾನೆ. 15ನೇ ಅಧ್ಯಾಯದ 1ನೇ ವಚನಕ್ಕೆ ಬರುವಾಗ ದೇವರು ಮೋಶೆ ಮತ್ತು ಸಮುವೇಲನ ಹೆಸರನ್ನ ತಾನೇ ಜ್ಞಾಪಕ ಮಾಡಿಕೊಂಡು ಅವರ ಹೆಸರನ್ನ ಉಲ್ಲೇಖಿಸ್ತಾನೆ. ಯಾವ ಮಟ್ಟಿಗೆ ದೇವರು ಹೇಳ್ತಾನೆ ಅಂತ ಹೇಳಿದ್ರೆ, ಮೋಶೆಯು ಸಮುವೇಲನು ನನಗೆ ವಿಜ್ಞಾಪಿಸಿದರು, ನನ್ನ ಮನಸ್ಸು ಈ ಜನರ ಕಡೆಗೆ ತಿರುಗದು. ಹೇಗಿದೆ ನೋಡ್ರಿ. ಹಾಗಾದ್ರೆ ಮೋಶೆ ಕಾಲದಲ್ಲಿ ಇದ್ದ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ, ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡುವಾಗ, ಮೋಶೆ ದೇವರಿಗೂ ಆ ಜನರಿಗೂ ನಡುವೆ ನಿಂತು ಮಧ್ಯಸ್ಥಗಾರನಾಗಿ ವಿಜ್ಞಾಪಿಸಿದಾಗ ದೇವರು ತನ್ನ ಮನಸ್ಸನ್ನ ಬೇರೆ ಮಾಡಿಕೊಂಡಿದ್ದ. ನಾವು ಅದನ್ನು ವಿಮೋಚನ ಕಾಂಡ 32, 33, 34 ಅಧ್ಯಾಯಗಳಲ್ಲಿ ಸ್ಪಷ್ಟವಾಗಿ ಅದನ್ನು ಗಮನಿಸಬಹುದು. ಮೋಶೆ ಜನರಿಗೆ ಹೇಳ್ತಾನೆ, ನನ್ನ ನಿಮಿತ್ತ ದೇವರು ನಿಮ್ಮನ್ನು ಒಂದು ವೇಳೆ ಕರುಣಿಸಬಹುದು ಎಂಬುದಾಗಿ ಹೇಳಿ ಆತನು ಬಹಳ ನಿಖರವಾದ ಒಂದು ನಿಶ್ಚಯದೊಡನೆ ಆತನು ದೇವರ ಮುಂದೆ ಹೋಗಿ ವಿಜ್ಞಾಪಿಸ್ತಾನೆ. ದೇವರು ನನ್ನ ನೀತಿಯನ್ನು ನೋಡಿ ಜನರನ್ನ ಆತನು ತಿರುಗಿ ಅಂಗೀಕರಿಸ್ತಾನೆ ಎನ್ನುವಂಥ ನಿಶ್ಚಯ ಮೋಶೆಯೊಳಗಿದೆ. ಹಾಗಾದ್ರೆ ಆ ವಿಧದಲ್ಲಿ ದೇವರಿಗೆ ಇಷ್ಟವಾಗಿ ನಡ್ಕೊಂಡವನು ಮೋಶೆ. ಅದೇ ವಿಧದಲ್ಲಿ ಸಮುವೇಲ, 1 ಸಮುವೇಲನ ಪುಸ್ತಕದ 7ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಹೆಚ್ಚು ಕಡಿಮೆ 20 ವರ್ಷ ಇಸ್ರಾಯೇಲರ ವಿಚಾರದಲ್ಲಿ ಯಾವ ಉತ್ತರವನ್ನು ಕೊಡಲಿಲ್ಲ. ಆದರೆ ಆ 7ನೇ ಅಧ್ಯಾಯದ ಭಾಗದಲ್ಲಿ ನೋಡುವಾಗ ದೇವರು ಸಮುವೇಲನ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸಿದ್ದಾನೆ. ದೇವರು ತಿರುಗಿ ತನ್ನ ಪ್ರಸನ್ನತೆಯೊಂದಿಗೆ, ತನ್ನ ಮಹಿಮೆಯೊಂದಿಗೆ ಅವರ ನಡುವೆ ಆತನು ತಿರುಗಿ ಕಾಣಿಸಿಕೊಂಡಿದ್ದಾನೆ. ಶತ್ರುಗಳು ಯುದ್ಧಕ್ಕೆ ಬರುವಾಗ ದೇವರು ತಾನೇ ಅವರಿಗೆ ವಿರುದ್ಧವಾಗಿ ಹೋರಾಡಿ ಇಸ್ರಾಯೇಲರಿಗೆ ಜಯ ಕೊಡುವುದರಲ್ಲಿ
ಕರ್ತನು ತನ್ನ ಜನರ ಮೇಲೆ ಮನಮರುಗಿದ್ದಾನೆ, ಹಿಂದಿರುಗಿದ್ದಾನೆ ಎಂಬುದನ್ನು ದೇವರು ಸಾಕ್ಷೀಕರಿಸ್ತಾನೆ. ಅಂತ ದೇವರು ಈಗ ಯೆರೆಮೀಯನಿಗೆ ಹೇಳ್ತಿದ್ದಾನೆ, ಮೋಶೆ ಸಮುವೇಲನು ನನಗೆ ವಿಜ್ಞಾಪಿಸಿದ್ರು ನನ್ನ ಮನಸ್ಸು ಈ ಜನರ ಕಡೆಗೆ ತಿರುಗದು, ನನ್ನ ಕಣ್ಣೆದುರಿಂದ ಇವರನ್ನು ನೂಕಿ ಬಿಡು, ತೊಲಗಿ ಹೋಗಲಿ. ಇದು ದೇವರ ಮಾತುಗಳು. ಆ ಮಟ್ಟಿಗೆ ದೇವರನ್ನ ನೋಯಿಸಿದವರು. ಹೀಗೆ ದೇವರು ಯಾರನ್ನ ಈಗ ಸೇರಿಸಿಕೊಳ್ಳುವುದಕ್ಕೆ ಅಧ್ಯಾಯದಲ್ಲಿ ಇಷ್ಟಪಡಲಿಲ್ವೋ ಅವರ ಮೇಲೆ ಅನೇಕ ಬಾಧೆಗಳನ್ನ ಆತನು ಬರಮಾಡ್ತಾನೆ. 2ನೇ ವಚನಕ್ಕೆ ಬರುವಾಗ ಅವ್ರು ನಾವು ಎಲ್ಲಿಗೆ ಹೋಗೋಣ ಎಂದು ನಿನ್ನನ್ನು ಕೇಳಲು ನೀನವರಿಗೆ, ಜನ ಕಷ್ಟಕ್ಕೆ ಒಳಗಾದ ಜನರು, ಯೆರೆಮೀಯನ ಕಾಲದ ಜನರು ನಾವೀಗ ಎಲ್ಲಿಗೆ ಹೋಗೋಣ ಎಂಬುದಾಗಿ ಕೇಳಿದ್ರೆ ದೇವರವರಿಗೆ ಈ ರೀತಿ ಉತ್ತರ ಕೊಡ್ಲಿಕ್ಕೆ ಹೇಳ್ತಾನೆ, ನೀನವರಿಗೆ ಮರಣವ್ಯಾಧಿಗೆ ಗೊತ್ತಾದವರು ವ್ಯಾಧಿಗೆ, ಖಡ್ಗಕ್ಕೆ ಗೊತ್ತಾದವರು ಖಡ್ಗಕ್ಕೆ, ಕ್ಷಾಮಕ್ಕೆ ಗೊತ್ತಾದವರು ಕ್ಷಾಮಕ್ಕೆ, ಸೆರೆಗೆ ಗೊತ್ತಾದವರು ಸೆರೆಗೆ ಗುರಿಯಾಗಿ ಹೋಗಲಿ. ಈ ಮಾತುಗಳನ್ನ ಹೇಳಿ ಎಂಬುದಾಗಿ ಹೇಳ್ತಾನೆ. ಮತ್ತು ದೇವರು ಹೇಳ್ತಾನೆ 4 ವಿಧವಾದ ಬಾಧೆಗಳನ್ನ ತರ ಮಾಡ್ತಾನೆ ಅಂತ ಹೇಳ್ತಾನೆ. ಆ 4 ವಿಧವಾದ ಬಾಧೆಗಳನ್ನ ಆತನು ಹೇಗೆ ಹೇಳ್ತಾನೆ? ಕಡಿಯುವುದಕ್ಕೆ ಖಡ್ಗವನ್ನ, ಸೀಳುವುದಕ್ಕೆ ನಾಯಿಗಳನ್ನ, ನುಂಗಿ ಹಾಕುವುದಕ್ಕೆ, ಇಲ್ಲಿ 2 ಸಂಗತಿಗಳನ್ನ ಹೇಳ್ತಾನೆ. ನುಂಗಿ ಹಾಳು ಮಾಡುವುದಕ್ಕೆ ಆಕಾಶದ ಪಕ್ಷಿಗಳನ್ನು, ಭೂಜಂತುಗಳನ್ನು ನೇಮಿಸುವೆನು. ಪ್ರೇರೆ, ಈ ಸಂಗತಿಗಳು ಬರುವಾಗ ಇದೆಲ್ಲವೂ ಸುಮ್ಮನೆ ಅಲ್ಲ. ದೇವರ ಕೋಪಕ್ಕೆ ಗುರಿಯಾಗುವಾಗ ನಾನಾ ವಿಧವಾದ ಮರಣಕರ ಸಂಗತಿಗಳು ದೇಶದ ಮೇಲೆ ಬರುವುದು ಅಥವಾ ಪ್ರಪಂಚದ ಮೇಲೆ ಬರುವುದನ್ನು ನಾವು ಆಗಾಗ ನೋಡ್ತೇವೆ. ಅಥವಾ ಕಾಡಿನೊಳಗಿರುವಂತಹ ದುಷ್ಟ ಮೃಗಗಳು ಊರಿನ ಮೇಲೆ ದಾಳಿ ಮಾಡುವುದನ್ನು ನಾವು ಆಗಾಗ ಕೇಳಿಸಿಕೊಳ್ತಲೇ ಇದ್ದೇವೆ. ನಾನಾ ವಿಧವಾದ ಪ್ರಕೃತಿ ವಿಕೋಪಗಳನ್ನ ಕೇಳಿಸಿಕೊಳ್ತಲೇ ಇದ್ದೇವೆ. ಇದನ್ನು ನಾವು ಯಾವುದೋ ಒಂದು ಪ್ರಕೃತಿ ವಿಕೋಪ ಅಥವಾ ಇದು ಸ್ವಾಭಾವಿಕವಾಗಿ ನಡೆಯುವ ಸಂಗತಿ ಎಂಬುದಾಗಿ ಭಾವಿಸ್ಲಿಕ್ಕಾದ್ರೂ ಹಾಗೆ ಭಾವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದು ದೇವರ ಕೋಪ. ಒಂದು ಕಾಲದಲ್ಲಿ ಐರೋಪ್ಯ ನಾಡು ಅಥವಾ ಯುರೋಪ್ ಖಂಡ ಇಲ್ಲಿಂದ 6, 7, 8 ತಲೆಮಾರುಗಳ ಹಿಂದೆ ಅಥವಾ ಅದಕ್ಕಿಂತ ಹಿಂದೆ ಅಥವಾ 17ನೇ ಶತಮಾನದಲ್ಲಿ ಆಗಿನ ಭಕ್ತರುಗಳು, ಆಗಿನ ಜನರು, ಅವರು ಯೇಸು ಕ್ರಿಸ್ತನನ್ನು ನಂಬಿ ಕರ್ತನಿಗಾಗಿ ನಂಬಿಕಸ್ತಿಕೆ ಜೀವಿತವನ್ನು ಜೀವಿಸಿ ಅವರದ್ದು ಅದೇ ವಿಶ್ವಾಸದ ಜೀವಿತವನ್ನ, ದೇವರ ನೀತಿಯನ್ನು ಸಂಪಾದಿಸಿಕೊಂಡ ದೇವರ ನೀತಿಯ ಜೀವಿತವನ್ನ ತಮ್ಮ ಮುಂದಿನ ಪೀಳಿಗೆಗೆ ಅವರು ಬಳುವಳಿಯಾಗಿ ಬಿಟ್ಟುಕೊಟ್ರು. ಅಲ್ಲಿಂದ ತಲೆಮಾರುಗಳಿಗೆ ಅವರು ಹಾಗೆ ನಡ್ಕೊಂಡ್ರು. ಇಂಗ್ಲೆಂಡ್ ದೇಶ ಒಂದು ಕಾಲದಲ್ಲಿ ಹೀಗಿತ್ತು. ಮನೆಯಲ್ಲಿ ಹುಟ್ಟುವಂತ ಪ್ರತಿ ಮಗು ಅವ್ರಿಗೆ ಒಂದು ಕುಟುಂಬದಲ್ಲಿ ಹುಟ್ಟುವಂತ ಮಕ್ಕಳಲ್ಲಿ ಮೊದಲನೇ ಮಗು ದೇವರ ಸೇವೆಗೆ, 2ನೇ ಮಗು ಕಡ್ಡಾಯವಾಗಿ ದೇಶದ ಮಿಲಿಟರಿಗೆ ಅಥವಾ ದೇಶದ ಸೇನೆಗೆ, ಅದರ ನಂತರದ ಮಕ್ಕಳು ಅವರ ಮಕ್ಕಳನ್ನ ಆ ಕುಟುಂಬದವರು ತಮಗೆ ಎಂಬುದಾಗಿ ಇಟ್ಟುಕೊಳ್ಳಬಹುದು. ಹಾಗಾದ್ರೆ ಮೊದಲನೇ ಮಗುವನ್ನ ಅವರು ದೇವರ ಸೇವೆಗೆ ಬಿಟ್ಟುಕೊಟ್ಟವರು. ಯುರೋಪಿನ ಬಹುತೇಕ ನಾಡುಗಳಲ್ಲಿ ಇಂಥ ಅಭ್ಯಾಸವಿತ್ತು. 2ನೇ ಮಗುವನ್ನ ದೇಶದ ಸೈನ್ಯಕ್ಕೆ ಬಿಟ್ಟುಕೊಟ್ಟವರು. ನಂತರ ಹುಟ್ಟಿದ ಮಕ್ಕಳನ್ನು ತಮಗಾಗಿ ಇಟ್ಟುಕೊಂಡವರು. ಹೀಗೆ ಅವರು ದೇವರಲ್ಲಿ ಭಯಭಕ್ತನ ಪ್ರದರ್ಶಿಸಿದವರು. ತಂದೆಗಳ ನೀತಿಯನ್ನ ಕಂಡು ಸಾವಿರಾರು ತಲೆಮಾರುಗಳನ್ನು ಆಶೀರ್ವದಿಸುವಂತ ದೇವರು ಅವರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸಿದ್ರಿಂದ ಆ ದೇಶಗಳು ನಾನಾ ವಿಧವಾದ ಸಮೃದ್ಧಿಯಲ್ಲಿ ಅವುಗಳು ಶೋಭಿಸ್ಲಿಕ್ಕೆ ಆರಂಭವಾಯಿತು. ಎಷ್ಟರ ಮಟ್ಟಿಗೆ ಬೇರೆ ದೇಶಗಳವರು, ಅಭಿವೃದ್ಧಿ ಹೊಂದದ ದೇಶಗಳು ಆ ದೇಶಗಳನ್ನ ಹುಡುಕಿ ಹೋಗಿ ಅಲ್ಲಿದ್ರೆ ನಾವು ಅಭಿವೃದ್ಧಿ ಆಗ್ತೇವೆ ಎಂಬುದಾಗಿ ಆ ದೇಶಗಳನ್ನ ಆಶ್ರಯಿಸುವಷ್ಟು ಆ ದೇಶಗಳಿಗೆ ಹೋದ್ರು, ಈಗಲೂ ಹೋಗ್ತಲೇ ಇದ್ದಾರೆ. ಆದರೆ ಇತ್ತೀಚಿನ ಬೆಳವಣಿಗೆ ಬಹಳ ದುಃಖಕರವಾದದ್ದು. ಆ ಸ್ಥಳಗಳಲ್ಲಿ ಈಗ ದೇವರ ಕೋಪ ಕಾಣ್ತಾ ಇದೆ. ಕಾರಣ, ಸುಖವು ಹೆಚ್ಚಾಗುವಾಗ, ಸಮೃದ್ಧಿ ಹೆಚ್ಚಾಗುವಾಗ ಜನರು ದೇವರನ್ನ ಮರೆತು ತಮ್ಮ ಹಣದ ಮೇಲೂ ತಮಗಿರುವಂತ ಸವಲತ್ತುಗಳ ಮೇಲೆ ನಿಂತು ದೇವರನ್ನ ಅಲಕ್ಷಿಸೋದಕ್ಕೆ ಆರಂಭಿಸಿರುವುದರಿಂದ ಈಗ ಅಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಾಡ್ಗಿಚ್ಚು ಹರಡ್ತಾ ಇದೆ, ಬರಗಾಲ ಬರುತ್ತಾ ಇದೆ. ಆ ದೇಶಗಳಲ್ಲಿ ಜನರು ದೇವರನ್ನ ಮರೆತು ಪಾಪದ ಮೇಲೆ ಪಾಪವನ್ನು ಮಾಡ್ತಿರೋದ್ರಿಂದ ದೇವರ ಕೋಪ ಅಲ್ಲಿ ಹೆಚ್ಚಾಗಿದೆ. ಆ ದೇಶಗಳನ್ನು ಆಶ್ರಯಿಸುವುದಕ್ಕೆ ಹೋದವರಿಗೆ ಆ ದೇಶವನ್ನ ಬಿಟ್ಟು ಅವರು ಬೇರೆ ಕಡೆಗೆ ಪಲಾಯನ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ. ಆ ಜನರು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ಇಂಥ ಹೋರಾಟ ಇನ್ನು ತೀವ್ರಗೊಳ್ಳುವುದಕ್ಕೆ ಸಾಧ್ಯವಿದೆ. ಐರೋಪ್ಯ ದೇಶ ಎಂದೂ ಕಾಣದಂತ ವಿಪರೀತ ಪ್ರಕೃತಿ ವಿಕೋಪಗಳು ಈಗ ಬರ್ತಾ ಇದೆ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ದೇವರು ಮಾತನಾಡುವಂತ ಸಂಗತಿಗಳನ್ನು ಈ ದೇಶಗಳಲ್ಲಿ ದೇವರೀಗ ಬರ ಮಾಡ್ತಿದ್ದಾನೆ. ಕಾರಣ ರೋಮ 1:18 ಸ್ಪಷ್ಟವಾಗಿ ಹೇಳ್ತದೆ,
ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಡಗಿಸುವ ಅವರಾದ ಪ್ರತಿಯೊಂದು ಭಕ್ತಿಯಿಂದ ಮೇಲೆ ದೇವರ ಕೋಪ ಪರಲೋಕದಿಂದ ತೋರಿ ಬರ್ತದೆ ಎಂಬುದಾಗಿ ಬರ್ತದೆ. ಹಾಗಾದ್ರೆ ದುಷ್ಟತನ ಎಲ್ಲಿದೆಯೋ, ಸತ್ಯವನ್ನು ಅಡಗಿಸುವವರು ಎಲ್ಲಿದ್ದಾರೋ ಅವರ ಪ್ರತಿಯೊಂದು ದುಷ್ಟತನದ ಮೇಲೆ, ಭಕ್ತಿಹೀನತೆ ಮೇಲೆ ದೇವರ ಕೋಪ ತೋರಿ ಬರ್ತದೆ ಎಂಬುದಾಗಿ ಹೇಳಿದೆ. ಹಾಗಾದ್ರೆ ದೇವರು ಈ ಭಾಗದಲ್ಲಿ ಅದನ್ನ ಸ್ಪಷ್ಟವಾಗಿ ದೇವರು ಅದನ್ನ ಹೇಳ್ತಿದ್ದಾನೆ. ಮುಂದಿನ ವಾಕ್ಯಗಳನ್ನ ಗಮನಿಸುವಾಗ ಘೋರಘೋರವಾದ ವಿಷಯಗಳಿದೆ. ದೇವರು ಜನರನ್ನ ದೇಶದ ಉಕ್ಕಡಗಳಲ್ಲಿ ಕವೆಗೋಲಿನಿಂದ ಹಾರಿಸಿ ತೂರುವೆನು. ಹೇಗೆ ವ್ಯವಸಾಯಗಾರನು ತಾನು ಬೆಳೆದ ಬೆಳೆಯನ್ನ ಕಣದಲ್ಲಿ ಹಾಕಿ ಅದರ ಒಟ್ಟುಗಳನ್ನು ತೂರ್ತಾನೋ, ಆ ವಿಧದಲ್ಲಿ ದೇವರು ತೂರ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾನೆ. ಅಲ್ಲಿ ಪುತ್ರಶೋಕ ನಾಡಿನಲ್ಲಿ ತುಂಬುತ್ತದೆ ಎಂಬುದಾಗಿ ಬರ್ತದೆ. ಪ್ರೇರೆ, ಅನೇಕ ನಾಡುಗಳಲ್ಲಿ ಯೌವನ ಪ್ರಾಯದ ಗಂಡು ಮಕ್ಕಳನ್ನ ಕಳ್ಕೊಳ್ತಿರುವಂತ ಸುದ್ದಿ ಹೆಚ್ಚಾಗ್ತಾ ಇದೆ. ಇದು ದೇವರ ಕೋಪ. ಮತ್ತೆ ಇನ್ನೊಂದು ಬಹಳ ವ್ಯಸನಕರವಾದ ವಿಷಯ ಬರ್ತದೆ. ಆ ದೇಶಗಳಲ್ಲಿ ವಿಧವೆಯರ ಸಂಖ್ಯೆ ಹೆಚ್ಚಾಗ್ತದೆ ಎಂಬುದಾಗಿ ಬರ್ತದೆ. ಯಾವ ಮಟ್ಟಿಗೆ ದೇವರು ಹೇಳ್ತಾನೆ, ಅವರ ವಿಧವೆಯರು ನನ್ನ ಭಾಗಕ್ಕೆ ಸಮುದ್ರದ ಹುಸುಬಿಗಿಂತ ಹೆಚ್ಚಾಗಿರುವರು. ಪ್ರೇರೆ, ಎಂಥ ಗೌರವಾದ ಸಂಗತಿಗಳು. ಇಲ್ಲಿ ಪ್ರವಾದಿಗೆ ಇಂಥ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಆತನಿಗೆ ವಿಪರೀತ ವೇದನೆ ಆಗ್ತದೆ. ಆಗ ಆತನ ದೇವರ ಮುಂದೆ ಅರಚಿಕೊಳ್ತಾನೆ. ಆತನ ಅರಚಿಕೊಳ್ಳುವ ಮಾತು ವಿಪರೀತವಾಗಿದೆ. ಆತನು ಹೇಳ್ತಾನೆ, ನನ್ನ ತಾಯಿ ನನ್ನ ಗತಿಯನ್ನು ಏನು ಹೇಳಲಿ. 10ನೇ ವಚನ, ನಿನ್ನ ಗರ್ಭದಿಂದ ಬಂದ ನಾನು ಲೋಕದವರಿಗೆಲ್ಲ ಜಗಳ ಗಂಟಿಗನು ವ್ಯಾಜ್ಯಗಾರನು ಆಗಿದ್ದೇನಲ್ಲ. ನಾನು ಹಣವನ್ನು ಬಡ್ಡಿಗೆ ಕೊಟ್ಟವನಲ್ಲ, ತೆಗೆದುಕೊಂಡವನಲ್ಲ, ಆದರೂ ನನ್ನನ್ನು ಎಲ್ಲರೂ ಬೈಯುತ್ತಾರೆ. ಒಬ್ಬ ನೀತಿಯಿಂದ ನಡೆಯುವಂತ ಮನುಷ್ಯ, ಆತನು ಜನರಿಗೆ ಅವರ ತಪ್ಪುಗಳನ್ನ ತಿಳಿಸಿ ಅದನ್ನು ಮಾಡಬೇಡ್ರಿ ಎಂಬುದಾಗಿ ಹೇಳುವಾಗ ಜನರ ದೃಷ್ಟಿಗೆ ಆತನೊಬ್ಬ ಜಗಳ ಗಂಟಿಗನಾಗಿ ಇಲ್ಲಿ ಕಾಣ್ತಿದ್ದಾನೆ. ಜನರು ಅವನೊಬ್ಬ ಜಗಳ ಗಂಟಿಗನನ್ನಾಗಿ ನೋಡ್ತಿದ್ದಾರೆ. ಅದನ್ನು ಹೇಳ್ತಾನೆ, ಯಾರಿಗೂ ಬಡ್ಡಿಗೆ ಹಣ ಕೊಟ್ಟವನಲ್ಲ, ಅದನ್ನು ತೆಗೆದುಕೊಂಡವನಲ್ಲ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ನನ್ನ ಕೈಗಳು ಶುದ್ಧ ಎಂಬುದಾಗಿ ಹೇಳ್ತಿದ್ದಾನೆ. ಆದ್ರೂ ಜನರು ಇವನನ್ನು ನೋಡುವ ರೀತಿ ಬೇರೆಯಾಗಿದೆ. ಆದ್ರೂ ದೇವರು ಅವನಿಗೊಂದು ಮಾತು ಕೊಡ್ತಾನೆ, ಯಾವ ಶತ್ರು ಈ ದೇಶದ ಮೇಲೆ ಬರ್ತಾನೋ ಅವನೇ ನಿನಗೆ ಆಶ್ರಯವಾಗುವಂತ, ಅವನೇ ನಿನಗೆ ಶರಣಾಗತನಾಗುವಂತೆ ಮಾಡ್ತಾನೆ ಎಂಬಂತ ವಾಗ್ದಾನವನ್ನ ದೇವರು ಕೊಡ್ತಾನೆ. ಹೀಗಿರುವಾಗ ದೇವರು ಪ್ರವಾದಿಗೊಂದು ಮಾತು ಹೇಳ್ತಾನೆ. ಇದು ಈಗ 19 23 21 ಇದು ಯೇಸು ಕ್ರಿಸ್ತನಿಗೆ ಸಂಬಂಧಪಡುವಂತ ವಿಷಯ. ಅಲ್ಲಿ ಹೇಳ್ತದೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವೆ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಪ್ರೇರಿತ ನೇರವಾಗಿ ಯೇಸು ಕ್ರಿಸ್ತನು ಈ ಲೋಕದೊಳಗೆ ಬಂದು, ರಕ್ತ ಮಾಂಸದ ಶರೀರದಲ್ಲಿ ಬಂದು, ಈ ಲೋಕದ ಎಲ್ಲಾ ಕೆಟ್ಟ ನಡವಳಿಕೆಗಳನ್ನ ಆತನು ಬಿಟ್ಟು ದೇವರ ಕಡೆಗೆ ಮಾತ್ರ ಆತನು ನಿಂತುಕೊಂಡು ಆತನು ನಡ್ಕೊಳ್ಳುವ ರೀತಿಯನ್ನ ಮಾಡುವಾಗ ಜನರು ಯೇಸು ಕ್ರಿಸ್ತನ ಕಡೆಗೆ ತಿರುಗೋರು ಎಂಬಂತ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಈ ಪ್ರವಾದನೆಯಲ್ಲಿ ದೇವರು ತಿಳಿಪಡಿಸ್ತಿದ್ದ. ಆಗ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಒಂದು ಕಡೆ ಶತ್ರು ಇಂಥವನಾಗಿದ್ದಾನೆ. ನನ್ನ ದೇವರು ಕಬ್ಬಿಣವನ್ನು ಅಥವಾ ಬಡಗಣದ ಕಬ್ಬಿಣ ಎಂಬುದಾಗಿ ಹೇಳ್ತಾರೆ, ತಾಮ್ರ ಅಂತ ದೇವರು ಹೇಳ್ತಾನೆ. ಆದ್ರೆ ಆ ಶತ್ರುಗಳ ಎದುರು ಮತ್ತು ಇದನ್ನು ವಿರೋಧಿಸುವಂತ ಸ್ವಜನರ ಎದುರು ಇಲ್ಲಿ ಜನರು ಕಠಿಣವಾಗಿ ಪ್ರವರ್ತಿಸುವಾಗ ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡನೆಗೆ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರಿಗೆ ಯಥಾರ್ಥವಾಗಿ ನಡೆಯುವವರೇ, ಕೈಗಳಲ್ಲಿ ಶುದ್ಧತ್ವ ಉಳ್ಳವರೇ, ಜನರ ಪಾಪವನ್ನು ಕಂಡು ವಿಜ್ಞಾಪಿಸುವವರೇ, ಅವರಿಗಾಗಿ ಕಣ್ಣೀರು ಸುರಿಸುವವರೇ, ತಪ್ಪು ಮಾಡುವವರನ್ನ ದೇವರ ಹೆಸರಿನಲ್ಲಿ ಎಚ್ಚರಿಸುವವರೇ, ಅವರನ್ನ ನೀತಿ ಮಾರ್ಗಕ್ಕೆ ಕರೆಯುವವರೇ, ಇಂಥ ಪರಿಸ್ಥಿತಿಯಲ್ಲಿ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನೀವು ನಾನಾ ಹೋರಾಟಗಳಲ್ಲಿ ಇರುವಾಗ ದೇವರು ಯೆರೆಮೀಯನಿಗೆ ಹೇಗೋ, ಯೇಸು ಕ್ರಿಸ್ತನಿಗೆ ಹೇಗೋ, ಹಾಗೆ ಈ ಕಾಲದಲ್ಲಿ ದೇವರು ನಿನಗೂ ಇದ್ದಾನೆ. ನಿನ್ನ ಮನೆಯೊಳಗೆ ಇರುವವರೇ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರುವಾಗ, ನೀನು ಅವ್ರನ್ನ ನೀತಿಗೆ ಪ್ರೇರೇಪಿಸುವಾಗ ಅವ್ರು ನಿನ್ನನ್ನು ತುಚ್ಛೀಕರಿಸಿ ಗೇಲಿ ಮಾಡೋದಾದ್ರೆ, ಇಲ್ಲಿ ಮಾತು ಕೊಟ್ಟ ಹಾಗೆ ದೇವರು ನಿನ್ನನ್ನು ಉದ್ಧರಿಸಲು ನಿನ್ನ ಸಂಗಡ ಇದ್ದಾನೆ. ನೀನು ಹೋಗುವ ಸಭೆಯೊಳಗೆ ಅಥವಾ ನೀನಿರುವ ಪಟ್ಟಣ ದೇಶದೊಳಗೆ ನೀನು ದೇವರ ನೀತಿವಂತನಾಗಿದ್ದು ಅವರಿಗಾಗಿ ಕಣ್ಣೀರು ಸುರಿಸುವನು, ಅವರ ಪಾಪಗಳನ್ನ ಅವರಿಗೆ ತೋರ್ಪಡಿಸಿ ಎಚ್ಚರಿಸುವವನು, ಅವನ ನೀತಿ ಮಾರ್ಗಕ್ಕೆ ಕರೆಯುವವನಾಗಿ ಇರುವಾಗ, ಜನ ನಿನ್ನನ್ನು ತುಚ್ಛೀಕರಿಸುವಾಗ, ಈ ವಾಕ್ಯದ ಪ್ರಕಾರ ದೇವರು ನಿನ್ನ ಜೊತೆ ಇದ್ದಾನೆ. ಸೋತು ಹೋಗಬೇಡ. ಕಠಿಣತೆಗಳ ನಡುವೆ ಕಠಿಣತೆಯನ್ನು ಎದುರಿಸುವಂತ ತಾಮ್ರದ ಪೌಳಿಗೋಡೆಯನ್ನಾಗಿ ದೇವರು ನಿನ್ನನ್ನು ಮಾಡಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಳ ಪರಲೋಕ ತಂದೆಗೆ ನಿನ್ನ ನಾವು ಸ್ತುತಿಸಿಕೊಂಡು ಆಡ್ತೇವೆ. ಈ ವಾಕ್ಯದಲ್ಲಿ ಕರ್ತನೆ, ನೀನು ಕರ್ತನೆ ನಿನ್ನ ನೀತಿಗಾಗಿ ನಿಂತ ಜನರ ಪಾಪಗಳನ್ನ ಕಂಡು ಕಣ್ಣೀರು ಸುರಿಸುವವರು, ಜನರ ತಪ್ಪುಗಳನ್ನ ಅವರ ಅರಿವಿಗೆ ತರುವವರು, ಅವ್ರನ್ನ ನೀತಿ ಮಾರ್ಗಕ್ಕೆ ಪ್ರೇರೇಪಿಸುವವರು,
ಜನರಿಂದ ಅನೇಕ ನಿಂದನೆ ಮಾತುಗಳನ್ನ ತೆಗೆದುಕೊಳ್ಳುವವರು, ಜನರಿಂದ ತುಚ್ಛೀಕರಿಸಲ್ಪಡುವವರು, ಜನರಿಂದ ಕರ್ತನೆ ನಿಷ್ಕಾರಣವಾಗಿ ದ್ವೇಷಕ್ಕೆಗೊಳಗಾದ ಈ ಪ್ರಿಯರನ್ನ ಅಥವಾ ಇಂಥ ಪ್ರವಾದನೆ ಸೇವೆಯನ್ನ, ಇಂಥ ವಿಜ್ಞಾಪನೆ ಸೇವೆಯನ್ನ ಮಾಡುವ ಪ್ರಿಯರನ್ನ ಕರ್ತನೆ ಕನಿಕರಿಸು ಸ್ವಾಮಿ. ಇವರು ಎದುರಿಸುವಂತ ನಾನಾ ಹೋರಾಟಗಳು ಕರ್ತನೆ, ಈ ರೀತಿ ಹೋರಾಟ ಮಾಡುವವರು ಸೆರೆಮನೆಯಲ್ಲಿದ್ದಾರೋ, ಮನೆಯಲ್ಲಿದ್ದಾರೋ, ಅಥವಾ ಸಭೆಗಳಲ್ಲಿದ್ದಾರೋ, ಪಟ್ಟಣ ದೇಶದಲ್ಲಿದ್ದಾರೋ, ಅನ್ಯಾಯ ನಡೆಸು ಜನರ ಮಧ್ಯೆ ಕರ್ತನೆ ಅವರಿಗಾಗಿ ಕಣ್ಣೀರಿಡ್ತಾ ಗೋಳಾಡ್ತಾ ಇದ್ದಾರೋ, ಅವನ ಕನಿಕರಿಸಿ ಈ ವಿಧದಲ್ಲಿ ಕರ್ತನೆ ಯೆರೆಮೀಯನನ್ನು ದೃಢಪಡಿಸಿದಂತೆ, ಅವನನ್ನು ಆಧರಿಸಿದಂತೆ, ಅವನಿಗೆ ಆಶ್ರಯ ಒದಗಿಸಿದಂತೆ, ಅವನ ಜೊತೆ ಇದ್ದಂತೆ ಈ ಪ್ರಿಯರ ಜೊತೆಗಿದ್ದ ಅವ್ರನ್ನ ಬಲಪಡಿಸಿ ನಡೆಸು. ಇಂಥ ಪ್ರವಾದನ ಸೇವೆಯನ್ನ ಹೊಂದಿಕೊಂಡವರನ್ನ ದಯಮಾಡಿ ಆಶೀರ್ವದಿಸು. ಅನ್ಯಾಯದ ನಡುವೆ ನೀತಿಗಾಗಿ ನಿಂತವರು, ಎಲ್ಲಾ ಮೋಸ ಕೆಡುಕಿನ ನಡುವೆ ದೇವರೇ ನಿನ್ನ ನೀತಿಗಾಗಿ ಪರಿತಪಿಸಿ ಗೋಳಾಡಿ ಒಬ್ಬಂಟಿಗರಾಗಿ ಬಾಧೆ ಪಡುವವರು, ಕಣ್ಣೀರು ಸುರಿಸುವ ಇಂಥ ಯೆರೆಮೀಯನಂಥ ಸೇವೆಗೆ ಕರೆಯಲ್ಪಟ್ಟ ನಿನ್ನ ಪ್ರಿಯರನ್ನ ಬಲಪಡಿಸಿ ನಡೆಸು. ಯೆರೆಮೀಯನ ಜೊತೆ ಇದ್ದ ದೇವರೇ, ಇವರೊಂದಿಗಿದ್ದು ಇವ್ರನ್ನ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತ ನಿಮ್ಮನ್ನ ಕನಿಕರಿಸಲಿ. ವಂದನೆಗಳು.